ಹಾಗೂ ಆಣೆ ನನ್ನ ಆಣೆಗೂ ಸಾಂಗು ಇವಾಗ ರಿವೀಲ್ ಆಗ್ತದೆ, ಎಲ್ಲರೂ ನೋಡಿ ಖುಷಿ ಪಡಿ. ಇಲ್ಲಿ ನೆರವೇರಿದಂಥ ಮಾಧ್ಯಮ ಮಿತ್ರರಿಗೂ ಮತ್ತು ವೇದಿಕೆ ಮೇಲಿರತಕ್ಕಂಥ ನಮ್ಮ ಶ್ರೀ ಉಮಾಪತಿ ಸರ್, ಚೇತನ್ ಸರ್ ಮತ್ತು ವೇಣುಗೋಪಾಲ್ ಸರ್ ಮತ್ತು ನಮ್ಮ ಕಿಶೋರ್, ನೀರಜ್, ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಕುಮಾರ್ ಸರ್, ನಮ್ಮ ಅನ್ನದಾತರು ರಾಮಕೃಷ್ಣ ಸರ್ ಮತ್ತು ನಮ್ಮ ಹೀರೋ ಆ್ಯಕ್ಷನ್ ಹೀರೋ ವೆಂಕಟೇಶ್ ಗೌಡ ಮತ್ತು ನಮ್ಮ ಕೆರೆಬೇಟೆ ಸರ್ ಗೌರಿಶಂಕರ್ ತನ್ವಿ ಮತ್ತು ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ರೈಡ್ ಅಂತ ಸಿನಿಮಾ ಇದು ಹುಟ್ಟಿದ್ದು 2018ರಲ್ಲಿ. ಅದಕ್ಕೆ ಜೀವ ಕೊಟ್ಟಿದ್ದು ನಮ್ಮ ರಾಮಕೃಷ್ಣ ಸರ್. ಈ ಸಿನಿಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತು ಕೆಲವರೆಲ್ಲ ಕೇಳ್ತಾರೆ ನಿಮ್ಮ ಸಿನಿಮಾದಲ್ಲಿ ಏನೇನಿದೆ, ಏನು ಕಂಟೆಂಟ್ ಇದೆ ಅಂತ ಕೇಳ್ತಾರೆ. ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ. ಒಂದು ಫ್ಯಾಮಿಲಿ ಮುಜುಗರ ಇಲ್ಲದೆ ಒಂದು ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ, ತಾತ ಅಜ್ಜಿ ಜೊತೆ ಕೂತ್ಕೊಂಡು ನೋಡುವಂಥ ಸಿನಿಮಾ. ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಒಂದು ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್. ಈ ಟ್ರೈಲರ್ ನೋಡಿ ನಿಮ್ಗೆ ಏನು ಅನಿಸಿದೆ ಅಂತ ನೀವೇ ಹೇಳಬೇಕು. ಒಂದು ಅದ್ಭುತ ಸಿನಿಮಾ ಅಂತೂ ನಾನು ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಇರಬೇಕು. ದಯವಿಟ್ಟು ಪ್ರೋತ್ಸಾಹಿಸಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡಿ ದಯವಿಟ್ಟು. ಸರ್, ಇಟ್ಸ್ ಎ ಜರ್ನಿ ಲವ್ ಸ್ಟೋರಿ. ಅದರಲ್ಲಿ ಒಂದು ರಿವೆಂಜ್ ಇರುತ್ತೆ, ಪ್ಲಸ್ ಮರ್ಡರ್ ಮಿಸ್ಟ್ರಿ ಇದೆ, ಹಾರರ್ ಇದೆ, ಥ್ರಿಲ್ಲರ್ ಇದೆ. ನಾನು ಹೇಳಿ ಆವಾಗಲೇ ಎಲ್ಲ ಕಂಟೆಂಟ್ ಇದೆ ಸರ್. ಅದರಲ್ಲಿ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಿಮಗೇನೆಂದರೆ ಫಸ್ಟ್ ಸೀನಲ್ಲೇ ನಿಮ್ಮನ್ನ ಕುಣಿಸುತ್ತೆ ಚೇರ್ ಮೇಲೆ. ಸರ್, ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ನಾನು ನಿರ್ದೇಶಕ, ನಮ್ಮ ಎಡಿಟರ್ ಶಿವರಾಜ್ ಮೇಘು ಅಂತ ಅವ್ರು ಬಂದಿಲ್ಲ, ಸ್ವಲ್ಪ ಏನೋ ಬೇರೆ ಇದರಲ್ಲಿದ್ದರು. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಕುಮಾರ್ ಅಂತ, ಉತ್ತಮ್ ಕುಮಾರ್ ಅಂದ್ಬಿಟ್ಟು ಅವ್ರ ಮಗನೇ ರೆಕಾರ್ಡಿಂಗ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನೀವು ಹೆಂಗೆ ಸಾಂಗ್ಸನ್ನು ಇಷ್ಟಪಟ್ಟಿದ್ದೀರಲ್ವ ಅದೇ ಥರನೇ ನಿಮಗೆ ಇದ್ರ ಡಬಲ್ ಫೀಲ್ ನಿಮಗೆ ರೆಕಾರ್ಡಿಂಗಲ್ಲಿ ಸಿಗುತ್ತೆ. ಮತ್ತು ನಮ್ಮ ಮುರುಗೇಶನ್ ಸರ್ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ, ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಏನು ಕನ್ಸಿಟ್ಕೊಂಡು ಬರೆದಿರ್ತೀನಿ, ಒಂದೊಂದು ಲೈನ್ಸ್ನ ಒಂದು ಇಮ್ಯಾಜ್ ಇಟ್ಕೊಂಡು ಬರೆದಿರ್ತೀನಿ, ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು. ತುಂಬ ಖುಷಿ ಆಯಿತು. ಇಡೀ ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ. ತುಂಬ ಕ್ವಾಲಿಟಿಲೇ ಮಾಡಿದ್ದೀವಿ ನಾವು. ಮತ್ತು ಇನ್ನೇನು ಸರ್, ಕ್ಯಾಮ್ರಾಮನ್ DOP ನಾಗರಾಜ್ ಅಂತ, ಅವರು ಕೊಕೇನ್ ಅಂತ ಒಂದು ಸಿನಿಮಾ DOP ಬ್ಯುಸಿ ಇದ್ದಾರೆ, ಸೊ ಅಲ್ಲಿ ಹೋಗಿದ್ದಾರೆ. ಸರ್, ಇದು ಬೆಂಗಳೂರು ಸುತ್ತಮುತ್ತ ಮತ್ತು ಚಿಕ್ಕಮಗಳೂರು, ಸಿರ್ಸಿ ಫಾರೆಸ್ಟ್, ಗೋಕರ್ಣ, ಮುರುಡೇಶ್ವರ, ಆಲ್ಓವರ್ ಒಂದು 60 or 70% ಆಫ್ ಕರ್ನಾಟಕ ನಾವು ಟ್ರಾವೆಲ್ ಮಾಡಿದ್ದೀವಿ ಸರ್. ಇದರಲ್ಲಿ ಇಟ್ಸ್ ಎ ಅಡ್ವೆಂಚರ್ ಜರ್ನಿ ಇದು. ಅಂದರೆ ಇವಾಗ ಒಂದು ಸ್ಟೋರಿ ಲೈನ್ ಸುಮ್ಮನೆ ಸಿಂಪಲ್ ಕ್ಲೂ ಕೊಡ್ತೀನಿ ಅಷ್ಟೇ. ತುಂಬ ಪ್ರೀತಿ ಮಾಡಿರೋರು ಒಂದು ಹುಡುಗಿನ ಅವನು ಮದುವೆ ಒಪ್ಪಿಸ್ತಾನೆ. ಈ ಟ್ರೈಲರ್ ನೋಡಿದ್ರಲ್ಲ, ಮದುವೆಗೆ ಒಪ್ಸಿರ್ತಾನೆ ತಂದೆ ತಾಯಿನ. ಸೊ ಆಕೆ ಸ್ವಲ್ಪ ರೈಡ್ ಮಾಡೋ ಹುಚ್ಚು ಹೀರೋಯಿನ್ಗೆ. ಸರಿ, ಅವರು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಬಿಫೋರ್ ಮ್ಯಾರೇಜು ಒಂದು ರೈಡ್ ಮಾಡಿಬಿಡೋಣ, ಒಂದು ಒಳ್ಳೆ ರೈಡ್ ಮಾಡೋಣ ಅಂತ ಹೊರಡ್ತಾರೆ. ಆ ರೈಡ್ ಮಾಡಿದಾಗ ಆಕೆ ಕಿಡ್ನಾಪ್ ಆಗ್ತಾಳೆ. ಇವನು ತುಂಬ ಪ್ರಾಮಿಸಿಂಗ್ ಮಾಡಿರ್ತಾನೆ ಆಕೆಗೆ, ನಾನು ನಿನ್ನ ಲೈಫ್ ಟೈಮ್ ನಿನ್ನ ಒಂದು ಚೂರು ಏನು ಪ್ರಾಬ್ಲಮ್ ಆಗದಿರಂಗೆ ಜೊತೆಲೇ ಇರ್ತೀನಿ ಅಂತ ಹೇಳ್ತಾರೆ. ಕಿಡ್ನಾಪ್ ಆಗ್ತಾರೆ. ಸೊ ನಿಮ್ಮ ಜೊತೆ ಯಾರಾದರೂ ನೀವು ನಂಬಿ ಕರ್ಕೊಂಡೋದಾಗ ಅವರು ಕಿಡ್ನಾಪ್ ಆದಾಗ ಟ್ರಾವೆಲಿಂಗಲ್ಲಿ, ಸೊ ನಿಮ್ಮ ಫೀಲಿಂಗ್ಸ್ ಏನಿರ್ಬೋದು, ಅವ್ಳು ಸಿಗ್ತಾಳ ಸಿಗಲ್ವಾ, ಇದರಿಂದ ಏನೇನು ಟೋಟಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲೇ ಸಿಗೋದು, ಅಲ್ಲಿವರೆಗೂ ಸಿಗಲ್ಲ. ಹಿಂದೆ ನಾನು ಅಂಬಾಸಡರ್ ಅಂತ CV ಅಶೋಕ್-ಕುಮಾರ್ ಅಂದ್ಬಿಟ್ಟು ಅಂಬಾಸಡರ್ ಅಂತ ಒಂದು ಸಿನಿಮಾ ಮಾಡಿದ್ರು, ಹರೇರಾಮಕೃಷ್ಣ ಅಂತ ಮಾಡಿದ್ರು, ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೆ. ಆಮೇಲೆ ಡಿಚ್ಕಿ ಡಿಸೈನ್ ಅಂತ ಒಂದು ಚಂದು ಅಂದ್ಬಿಟ್ಟು ನಂಜನಗೂಡು ಮೂಲತಃ ಅವರು,
ಅವ್ರದ್ದು ಕೋ ಡೈರೆಕ್ಟರ್ ಮಾಡಿದೆ. ಒಂದು ಮಕ್ಕಳು ಮೂವಿ ಏಕತೆ ಅಂತ ಅದರಲ್ಲೂ ಕೋ ಡೈರೆಕ್ಟರ್ ಮಾಡಿದೆ ಸರ್. ಇನ್ನೂ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ, ಬಟ್ ಅವೆಲ್ಲ ನಡೀತಿದೆ. ಮಾಧ್ಯಮದವ್ರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ನನ್ನ ಕಡೆಯಿಂದ ನಮಸ್ತೆ. ನಂದು ಇದು ಫಸ್ಟ್ ಡೆಬ್ಯೂ ಮೂವಿ. ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದರೆ, ಒಂದು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಆಗ ಹೀರೋಯಿನ್ ಪರಿಚಯ ಆಗುತ್ತೆ. ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು, ಈ ರೈಡ್ ಹೋಗೋಣ, ಒಂದು ಥ್ರಿಲ್ಲಿಂಗ್ ಏನಾದರೂ, ಇವಾಗ ಟ್ರಕ್ಕಿಂಗ್ ಅಂತ ಹೋಗ್ತೀವಿ, ಅಲ್ಲಿ ಹೋಗ್ಬೇಡ ಅಂತ ಜಾಗ ಇರುತ್ತೆ, ಸೊ ಅಲ್ಲೇ ಹೋಗೋಣ ಮಾಡ್ತಿರೋ ಕೆಲಸನೇ ಮಾಡೋಕೆ ಹೋಗೋದು ಜಾಸ್ತಿ. ಸೊ ಆ ಥರ ನಾವು ಎಷ್ಟು ಫೋರ್ಸ್ ಮಾಡಿದ್ರು ಬೇಡ ಅಂತ ಹೇಳಿದ್ರು ಕರ್ಕೊಂಡು ಹೊಂಟೋಗ್ತಾರೆ. ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅನುಭವಿಸಲ್ಲ, ನಾನೇ ಜಾಸ್ತಿ ಅನುಭವಿಸ್ತಾ ಇರ್ತೀನಿ. ಸೊ ಈ ಥರ ಇರುತ್ತೆ ನನ್ನದು ಸಾಫ್ಟ್ವೇರ್ ಕ್ಯಾರೆಕ್ಟರ್. ನಂದು ಡೀಸೆಂಟ್ ಆಗಿರ್ತೀನಿ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತೀನಿ. ಇವ್ರ ಜೊತೆ ಸೇರಿ ಹಂಗೆ ಸಿನಿಮಾದಲ್ಲಿ ಆಗುತ್ತೆ. ಸೊ ಇಷ್ಟು ಹೇಳಕ್ ಬರ್ತೀನಿ ಸರ್. ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಡೈರೆಕ್ಟರ್ ಸರ್ ಇನ್ನೊಂದು ವಾರ ಇದೆ ಶೂಟು ಅನ್ನಂಗೆ, ಕೇಶು ಹಿಂಗಿದೆ, ಹಿಂಗೆ ಮಾಡೋಣ, ಹಿಂಗೆ ಹೊಡ್ಬಿಡು, ಹಿಂಗೆ ರೆಡಿ ಆಗ್ಬಿಡು ಅಂದರು. ನನ್ನಲ್ಲಿ ಎಕ್ಸಾಮ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಶೂಟಿಂಗ್ ಅಂತ ಹೇಳ್ತಾ ಇದ್ದಾರೆ. ನಾನು ಇದು ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿದ್ದೆ. ಸೊ ಒಂದು 6 ದಿವಸ ಮ್ಯಾಕ್ಸಿಮಮ್, ಒಂದು 6 ದಿವಸ ಟ್ರೈನಿಂಗ್ ಆಗಿದೆ ಅಷ್ಟೇ. ಆ್ಯಕ್ಟಿಂಗು ಪ್ಲಸ್ ಡ್ಯಾನ್ಸು ನಮ್ಮ ಕಿಶೋರ್ ಮಾಸ್ಟರ್ ಚೆನ್ನಾಗಿ ಇದು ಮಾಡಿದ್ರು ಅಷ್ಟೇ. ಆಯ್ತು ಸರ್, ಫಸ್ಟ್ ಕ್ಲಾಸ್ ಪಾಸ್ ಆಯ್ತು. ನಮಸ್ತೆ ಸರ್, ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಇವತ್ತು ಬಂದಿದ್ದಾರೋ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಿ ಉಮಾಪತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲರೂ ಚೀಫ್ ಗೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೈಟ್ ಸಿನಿಮಾ, ಸೊ ನೀವೆಲ್ಲರೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು. ಆ್ಯಕ್ಚುಲಿ ಎಲ್ಲ ಸಿನಿಮಾ ಲವರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ, ರೈಟ್ ಮೂವಿ. ಆ್ಯಂಡ್ ಇಟ್ಸ್ ಜರ್ನಿ ಲವ್ ಸ್ಟೋರಿ. ಸೊ ಒಂದು ಜರ್ನಿ ಲವ್ ಸ್ಟೋರಿ. ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್. ಜರ್ನಿ ಅಂದರೆ ತುಂಬ ಇಷ್ಟ, ರೈಡ್ ಅಂದರೆ ತುಂಬ ಇಷ್ಟ. ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗಬೇಡವೋ ಆ ಜಾಗಕ್ಕೆ ಹೋಗೋದು ಅಂದರೆ ಒಂದು ಕ್ರೇಜ್. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ. ಸೊ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್, ನನಗೆ ತುಂಬ ಚೆನ್ನಾಗಿ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಆಲ್ಮೋಸ್ಟ್ ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಯಾವಾಗಲೂ ಬೇಕೇ ಬೇಕು ಅಷ್ಟೇ. ನಾನು ಥ್ಯಾಂಕ್ ಯು. ಸ್ವಲ್ಪ ಆದಷ್ಟು ಮಣ್ಣವರೇ ಇದಕ್ಕೆಲ್ಲ ಧನ್ಯಗಳು. ಅವ್ರು ಹೇಳಿದ್ದಕ್ಕೆ ನಾನು ತಂದಿದ್ದೆ. ತಿಮ್ಮೇಗೌಡರು ಕೆಳಗೆ ಕೂತು ಪ್ರೀತಿ. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರೋವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಚಿತ್ರತಂಡದ ಸುಮಾರಷ್ಟು ಜನ ಭಾಗವಹಿಸಿದಿರಿ, ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ ಡೇರಿ ಡೆವಿಲ್ ಉಮಾಪತಿ ಗೌಡರು ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬ ಖುಷಿ. ಯಾಕೆಂದರೆ ಅವ್ರು ಯಾರು ಏನೇ ಕೊಟ್ಟರು ಅದನ್ನು ತುಂಬ ತಿಟ್ಕೊಳ್ಳಲ್ಲ, ಅದ್ರ ಜೊತೆಗೆ ಸೇರಿಸಿ ಪಟ ಕೊಡ್ತಾರೆ. ಅಂದರೆ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಅವ್ರು ಸುಮಾರಷ್ಟು ವೀಡಿಯೋಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀನಿ. ಸುಮಾರಷ್ಟು ಇನ್ಸ್ಪೈರಿಂಗು ವಿಚಾರಗಳು ತುಂಬ ಇರುತ್ತೆ ಅದರಲ್ಲಿ. ಅದನ್ನು ನಾನೇ ಕೆಲವು ವಿಚಾರಗಳಲ್ಲಿ ಇನ್ಸ್ಪೈರ್ ಆಗಿದ್ದೀನಿ ಕೆಲವು ಮಾತಲ್ಲಿ. ಹಾಗೆ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತಾಗ ಇಲ್ಲಿ ಚಿತ್ರತಂಡದ ಮೊದಲನೇದಾಗಿ ನಿರ್ಮಾಪಕರು, ನಿರ್ದೇಶಕರು, ನಾಯಕ ನಾಯಕಿ, ಆಮೇಲೆ ನಮ್ಮ ನೀರಜ್ ಅವರು ಇದ್ದಾರೆ, ಆಮೇಲೆ ಇತರೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಸಿನಿಮಾ ಇವರು ವೆರೈಟಿ ಆಫ್ ಸಾಂಗ್ ತೋರಿಸಿದ್ರು. ಅಂದರೆ ಒಂದು ಡಿವೆಟ್ ಇರ್ಬೋದು, ಒಂದು ಎಮೋಷನ್ ಸಾಂಗ್ ಇರ್ಬೋದು, ಅಥವಾ ಇನ್ನೊಂದೇನು ಒಂದು ಪಾಪ್ ಸಾಂಗ್ ರೀತಿ ಸುಮಾರಷ್ಟು ವರ್ಕ್ ಗೊತ್ತಾಗುತ್ತೆ. ಅಂದರೆ ಒಂದು ಕ್ರಿಯೇಟಿವ್ ಆಗಿ ಏನೇನು ಒಂದು ಪ್ರಯತ್ನ ಮಾಡ್ಬೋದು, ಆ ಒಂದೆಲ್ಲ ಪ್ರಯತ್ನಗಳನ್ನು ಈ ಚಿತ್ರತಂಡ ಮಾಡಿದೆ ಅಂದ್ಕೊಡ್ತೀನಿ. ಜೊತೆಗೆ ಟ್ರೈಲರು ಕೂಡ ಅದೇ ಮೇಡಮ್ ಹೇಳಿದಾಗೆ ರೈಡ್ ಅಂದಾಗ ಸುಮಾರಷ್ಟು ಡೈರೆಕ್ಟರ್ ಕೂಡ ಒಂದಿಷ್ಟು ಕಥೆಗಳನ್ನು ಹೇಳಿದರು. ಆದರೆ ಲಾಸ್ಟಿಗೆ ಏನು ಅನ್ನೋದು ಈ ಪತ್ರಕರ್ತರು ಬರೀತಾರಲ್ಲ, ಲಾಸ್ಟ್ ಎಂಡಲ್ಲಿ ಏನು ಅನ್ನೋದು ಟ್ವಿಸ್ಟ್, ಆ ಥರ ಲಾಸ್ಟ್ ಎಂಡಲ್ಲಿ ಒಂದಿಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಅಂದರೆ ಇವತ್ತು ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗೂ ಜನ ನೋಡ್ತಾರೆ ಅನ್ನೋ ಒಂದು ದೊಡ್ಡ ಅಭಿಪ್ರಾಯ ಯಾವಾಗಲೂ ಇರುತ್ತೆ. ಈಗ ನಾವು ಸಿನಿಮಾ ಮಾಡಿದಾಗಲೂ ಅಷ್ಟೇ, ಅಂದರೆ ಒಂದಿಷ್ಟು
ಮಾಧ್ಯಮ ಮಿತ್ರರು ಹೊರಗಡೆ ನೋಡಿದಂಥವ್ರು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಅಂತ ಬೆನ್ನು ತಟ್ಟಿದ್ರು. ಅದೇ ರೀತಿ ನಿಮ್ಮ ಸಿನಿಮಾಗೂ ಕೂಡ ಖಂಡಿತವಾಗೂ ಈಗಂತೂ ಸಿನಿಮಾ ನೋಡೋ ಅಂಥ ಒಂದು ಈಗೇನೊಂದು ಒಂದು ಮಾಪ್ ಶುರುವಾಗಿದೆ ಈಗ ಆಗಸ್ಟ್ ತಿಂಗಳ ನಂತರದಿಂದ. ಹಾಗಾಗಿ ನಿಮ್ಮ ಸಿನಿಮಾನು ಆದಷ್ಟು ಬೇಗ ಬರಲಿ. ಎಲ್ಲರಿಗೂ ಚಿತ್ರತಂಡಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗಲಿ. ಆದರೆ ಒಂದು ಮಾತು ಹೇಳ್ತೀನಿ, ಅಂದರೆ ಏನಂದರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ನಿರ್ಮಾಪಕರಿಗೆ ಅಲ್ಲಿ ಒಳ್ಳೆ ಸಿನಿಮಾ ಮಾಡೋದು ಅಷ್ಟೇ ದೊಡ್ಡ ಟಾರ್ಗೆಟ್ ಇರುತ್ತೆ. ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಟಾರ್ಗೆಟ್. ಬಟ್ ಹೊಸಬ್ರಿಗೆ ಹಾಗಲ್ಲ. ಒಳ್ಳೆ ಸಿನಿಮಾದ ಜೊತೆಗೆ ಜನಕ್ಕೆ ಹೋಗಿ ತಲುಪಿಸೋ ಅಂಥದ್ದು ನೋಡ್ತಾರ ನೋಡಲ್ಲ ಅನ್ನೋ ಒಂದು ಭಯ. ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಇವೆಲ್ಲ ಭಯದ ಜೊತೆಗೆ ಸಿನಿಮಾ ಮಾಡಬೇಕು. ಹಾಗಾಗಿ ಆ ಭಯ, ಆ ಶ್ರದ್ಧೆ ಇವೆಲ್ಲವೂ ಇಟ್ಕೊಂಡು ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದರೆ ಕರೆಕ್ಟಾಗಿ ಅದನ್ನು ರೀಚ್ ಮಾಡಿಸಿ ಒಳ್ಳೆ ಟೈಮಿಗೆ ರಿಲೀಸ್ ಮಾಡಿದ್ರೆ ಖಂಡಿತವಾಗೂ ದೊಡ್ಡ ಯಶಸ್ಸಾಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಆದರೆ ಅವಾಗಿಂದ ನನಗೊಂದು ಗಿಲ್ಟ್ ಏನಂತಂದರೆ ಹೀರೋ ಹೀರೋಯಿನ್ ದೂರ ಮಾಡಿ ನಾನು ಮಧ್ಯೆ ಕೂತ್ಬಿಟ್ಟಿದ್ದೀನಿ. ಈ ಕಡೆ ಬಂದ್ರಿ ನೀವು ಸ್ವಲ್ಪ ಇದರ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೌರಿ ಅವರೇ, ಥ್ಯಾಂಕ್ ಯು. ಅವ್ರು ಹೇಳ್ತಿದ್ರು ಸ್ಟಾರ್ ನಿರ್ಮಾಪಕರು ಒಬ್ರು ನಮ್ಮ ಜೊತೆನೂ ಇದ್ದಾರೆ ಇವತ್ತು ವೇದಿಕೆಯಲ್ಲಿ. ಉಮಾಪತಿ, ಶುಭ ಮಧ್ಯಾಹ್ನ. ಇವತ್ತು ಇನ್ನು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ದಿನ, ಗುರುಗಳ ದಿನ ಅಂತಲೇ ನಾವು ಕರಿತೀವಿ, ಶಿಕ್ಷಕರ ದಿನ ಅಂತಲೇ ನಾವು ಕರಿತೀವಿ. ಅದೇ ರೀತಿ ಇವತ್ತಿನ ದಿವಸ ರೈಡ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಇರ್ಬೋದು ಹಾಗೂ ಸಾಂಗ್ ಬಿಡುಗಡೆ ಇರ್ಬೋದು. ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೂಲ ಕಾರಣ ಬಂದು ನಮ್ಮ ಚೇತು, ನನ್ನ ಅತ್ತೆ ಮಗ, ಅದೇ ರೀತಿ ನಮ್ಮ ವೇಣನವರು, ಮತ್ತು ಮುಖ್ಯವಾಗಿ ನಮ್ಮ ತಾಯಿ ಊರು ಬಂದು ರಾಮವಳ್ಳಿ. ಸೊ ನಮ್ಮ ತಾಯಿ ಊರನ್ನ ಬಿಟ್ಕೊಡೋಕ್ಕಾಗಲ್ಲ. ಹಾಗಾಗಿ ಅದು ರಾಮವಳ್ಳಿ ಇವಾಗ ರಾಮು ಪಟ್ನ ಆಗ್ಬಿಟ್ಟಿದೆ. ಯಾಕಂದ್ರೆ ಇವಾಗ ಎಕರೆ ಲೆಕ್ಕದಲ್ಲಿ ಇದ್ದಿದ್ದ ಜಮೀನು ಇವತ್ತು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಹೋಗಿದೆ. ಅದೇ ರೀತಿ ಆ ಊರಿನ ಪ್ರತಿಭೆ ವೆಂಕಟೇಶ್ ಅವರು, ನಮ್ಮ ರಾಮಕೃಷ್ಣ ಅವರ ಮಗ, ರೈಡ್ ಅನ್ನೋ ಒಂದು ಸಿನಿಮಾ ಅಂತೇಳಿ ಇವತ್ತು ಒಂದು ಟ್ರೈಲರ್ ಲಾಂಚ್ ಇರ್ಬೋದು, ಸಾಂಗ್ ಲಾಂಚ್ ಮಾಡಿದ್ದಾರೆ. ಜನ ಎಲ್ಲರಿಗೂ ಬೆಂತಿಡ್ತಾರೆ. ಆದರೆ ಎಲ್ಲಿ ನಾವು ಜನಕ್ಕೆ ರೀಚ್ ಆಗೋದ್ರಲ್ಲಿ ಕೊರತೆ ಉಂಟು ಮಾಡ್ಕೋತೀವಿ, ಅಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ. ಒಂದು ಸಿನಿಮಾ ಮಾಡೋದು ಕಷ್ಟ, ಅದ್ರ ಜೊತೆಲಿ ಜನಗಳಿಗೆ ತಲುಪಿಸುವಂಥದ್ದು ಇನ್ನೂ ದೊಡ್ಡ ಕಷ್ಟ ಆಗ್ತದೆ. ನಾನು ಸಿನಿಮಾ ತಂಡದವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಮಾಡಿಬಿಟ್ಟಿದ್ದೀವಿ, ರಿಲೀಸ್ ಮಾಡ್ತೀವಿ ಅಂತ ಆತರ ಪಡೋಕೆ ಹೋಗ್ಬಿಡಿ. ಪ್ರಮೋಷನ್ ಅನ್ನೋದು ಸಿನಿಮಾ ಏನು ಮಾಡಿರ್ತೀರ ಅದಕ್ಕಿಂತ 10ರಷ್ಟು ಕಷ್ಟ ಇರ್ತದೆ. ಏಕೆಂದರೆ ಯಾವುದೇ ಸಿನಿಮಾ ಮಾಡಿದ್ರು, ಸುಮಾರು 2015 ಸಿನಿಮಾ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡು ಬ್ಯಾನರ್ ಲಾಂಚ್ ಮಾಡಿದಾಗ ಯಾವ ಸಿನಿಮಾ ನಿಂತೋಗಿತ್ತು ಆ ಸಿನಿಮಾನೇ ತಗೊಂಡು ಕೊನೆಗೆ ರಿಲೀಸ್ ಮಾಡಿ ಆ ಸಿನಿಮಾಯಿಂದನೇ ಒಳ್ಳೆ ಹೆಸರು ಬಂತು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮಗೆ ಇಂಟ್ರೆಸ್ಟ್ ಇರಬೇಕು, ಯಾವ ಕೆಲಸ ಮಾಡ್ತೀವಿ ಶ್ರದ್ಧೆ ಭಕ್ತಿ ಇರಬೇಕು. ಯಾರಿಗೇನು ಬೇಕಾದ್ರೂ ಕಾಣಲಿ, ನಮಗೆ ಬದುಕು ಮಾತ್ರ ಕಾಣಬೇಕು. ಹಂಗಿದ್ದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಆಗ್ತದೆ. 2 ವರ್ಗದ ಜನ ಇರ್ತಾರೆ. ಒಂದು ಉದಾಹರಣೆಯಾಗಿ ಹುಟ್ಟಿರುವಂಥವ್ರು, ಇನ್ನೊಂದು ಎಚ್ಚರಿಕೆಯಾಗಿ ಹುಟ್ಟಿರ್ತಕ್ಕಂಥ ಜನ. ನಾವು ಯಾವತ್ತೂ ಇನ್ನೊಬ್ರಿಗೆ ಉದಾಹರಣೆ ಆಗಿರ್ಬೇಕು ಹೊರತು ನಮ್ಮ ಜೀವನ ಇನ್ನೊಬ್ರಿಗೆ ಎಚ್ಚರಿಕೆ ಆಗಿರಬಾರ್ದು. ಈ ಸಿನಿಮಾ ತಂಡ ಇನ್ನೊಬ್ರಿಗೆ ಉದಾಹರಣೆಗಿರ್ಲಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ, ಆ ದೇವರಲ್ಲೇ ಕೇಳ್ಕೊತೀನಿ. ವೆಂಕಿ ಮತ್ತೆ ತನ್ವಿ, ನನಗೆ ಹುಡುಗಿದ್ ಬಹಳ ಖುಷಿ ಆಗಿದ್ದೇನು ಅಂದ್ರೆ, ನಾವು ಗೆಲ್ಲೋವರೆಗೂ ನಮ್ಮ ಚೇರ್ ನಾವೇ ಹಾಕೋಬೇಕು, ನಮ್ಮ ಕಾಳೆ ನಾವೇ ಓದ್ಕೋಬೇಕು, ನಮ್ಮ ಕಾರ್ಪೆಟ್ ನಾವೇ ಹಾಕೋಬೇಕು. ವೆರಿ ಗುಡ್, ಕೀಪ್ ಇಟ್ ಅಪ್. ಯಾಕೆಂದ್ರೆ ನಾವು ಬೆಳೆಯೋವರೆಗೂ ನಮ್ಮ ಜೊತೆಲಿ ಯಾರು ಬರಲ್ಲ, ಬೆಳೆದಾದ್ಮೇಲೆ ಎಲ್ಲರೂ ಬರ್ತಾರೆ. ಅದು ಇನ್ನೊಬ್ಬರು ತಪ್ಪು ಅಂತಲ್ಲ, ಜಗದ ನಿಯಮ ಅದು. ಅದೇ ರೀತಿ ವೆಂಕಿ ನಮ್ಮಪ್ಪನೇ ಪ್ರೊಡ್ಯೂಸರು, ನಮ್ಮಪ್ಪನೇ ಡಿಸ್ಟ್ರಿಬ್ಯೂಟ್ರು ಅಂತ ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಆಗೋಂಗಿಲ್ಲ. ಯಾಕಂದ್ರೆ ನೀನು ಪುಣ್ಯ ಮಾಡಿದ್ಯಪ್ಪ, ನಿಮ್ಮ ತಂದೆಗೆ ಸನ್ಸ್ಟ್ರೋಕ್ ಇದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಿಮ್ಮ ತಂದೆ ಆಸೆ ಒಬ್ಬ ಒಳ್ಳೆ ಹೀರೋಗಿ ನಿಲ್ಲಬೇಕು ಅನ್ನೋದು. ನಿಮ್ಮ ತಂದೆ ಆಸೆ ನೆರವೇರಿಸೋದ್ರ ಜೊತೆಲಿ ಸಿನಿಮಾದ ಜವಾಬ್ದಾರಿನೂ ನಿನ್ನ ಮೇಲೆ ಇರ್ತದೆ. ರಿಲ್ಯಾಕ್ಸ್ ಆಗೋಂಗಿಲ್ಲ. ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಬಂದಿರ್ಬೋದು, ಆದರೆ ಸಿನಿಮಾ ಅನ್ನೋ ಲೈಫಲ್ಲಿ ಇನ್ನು ನೀನು ಬಡ್ಡಿಂಗ್ ಸ್ಟಾರು. ತುಂಬ ರಿಲ್ಯಾಕ್ಸ್ ಆಗಿ ಇರೋದಲ್ಲದೆ ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಯಾಕೆ ಮಾತಾಡ್ತೀನಿ ಅಂದರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಉದಾಹರಣೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ, ಎಚ್ಚರಿಕೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ. ನೀನು ಉದಾಹರಣೆ ಆಗಕ್ಕೆ ಹುಟ್ಟಿದೀಯ ಅಂತ ಭಾವಿಸಿ ನೀನು ಎಚ್ಚರಿಕೆಯಿಂದ ಸಿನಿಮಾ ಪ್ರಮೋಷನ್ ಮಾಡಬೇಕಾಗ್ತದೆ. ಅದೇ ರೀತಿ ರಾಮಕೃಷ್ಣನ್ ಅವರು ಪ್ರೊಡ್ಯೂಸರು, ಇನ್ನು ಡೈರೆಕ್ಟ್ರು ಭಾನು ತೇಜು ಅವರು, ನೀವೆಲ್ಲರೂ ಅಷ್ಟೇ ಇಲ್ಲಿವರೆಗೂ ಏನು ಕಷ್ಟಪಟ್ಟಿದ್ದೀರಾ, ಇನ್ನು ಮುಂದಕ್ಕೆ ಕಷ್ಟಪಟ್ಟು ಮಾಧ್ಯಮ ಮಿತ್ರರ ಆಶೀರ್ವಾದ ಸಹಕಾರ ಇರಲಿ, ಜನಗಳ ಸಹಕಾರ ಇರಲಿ. ಕಾಲೇಜ್ ಟು ಕಾಲೇಜ್ ಹೋಗಿ, ಇವಾಗೇನು ಫೆಸ್ಟ್ಗಳು ಸ್ಟಾರ್ಟ್ ಆಗ್ತದೆ, ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಪಿಚ್ ಮಾಡಿ
ಅದೇ ರೀತಿ ಸಾಂಗ್ಸ್ನ ರೀಚ್ ಮಾಡೋದ್ರಲ್ಲಿ ಶ್ರಮ ವಹಿಸ್ಬೇಕಾಗ್ತದೆ. ಯಾವುದೇ ಒಂದು ಕಂಟೆಂಟ್ ಬಿಟ್ಟಾಗ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಎಷ್ಟು ವ್ಯೂಸ್ ಹೋಯ್ತು, ರಿವ್ಯೂಸ್ ಏನು ಬಂತು, ಕ್ರಿಟಿಕ್ಸ್ ಏನು ಬಂತು ಅಂತ ನೋಡ್ತೀವಿ. ಯಾಕೆಂದರೆ ಸಿನಿಮಾ ರಿಲೀಸ್ ಆಗೋಷ್ಟರಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಜನಗಳ ಮುಂದೆ ಬರಬೇಕಾ ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಇದೇ ಉಪಾಧ್ಯಕ್ಷ ಸಿನಿಮಾ ಮಾಡಿದಾಗ ದೊಡ್ಡ ಹೀರೋಗಳ ಸಿನಿಮಾ ಮಾತ್ರ ಮಾಡ್ಕೊಂಡು ಬಂದಿದೆ. ಸುಮ್ಮನೆ ಹಿಂಗೇನೋ ಒಂದು ಮಾತು ಬಂದಾಗ ಅವಾಗ ನಾನು ತೀರ್ಮಾನ ತೊಗೊಂಡಿದ್ದೇನು ಅಂದರೆ ಯಾಕೆ ಸ್ಟಾರ್ನ ಹುಟ್ಟಾಕಕ್ಕಾಗಲ್ಲ ಅಂಥೇಳಿ ನ್ಯಾಚುರಲ್ ಸ್ಟಾರ್ ಅಂತೇಳಿ ಚಿಕ್ಕಣ್ಣನ ಹೀರೋ ಮಾಡಿದ್ವಿ. ಏಕೆಂದರೆ ಚಿಕ್ಕಣ್ಣನಿಗೆ ಶ್ರದ್ಧೆ ಇತ್ತು. ಇದೇ ಒಂದು ರೇಣುಕಾಂಬ ಸ್ಟುಡಿಯೋ ಅಲ್ಲಿ ಫಸ್ಟ್ ಸಿನಿಮಾ ನೋಡಿದ್ವಿ, ಭಾಳ ಖುಷಿ ಆಯಿತು. ಸುಮಾರು 8 ರಿಂದ 9 ಸಲ ಸಿನಿಮಾ ನೋಡಿ ಕರೆಕ್ಷನ್ ಮಾಡಿ ಫೈನಲ್ ವರ್ಷನ್ ಬಂದಿತ್ತು. ಯಾಕೆ ಮಾತು ಹೇಳ್ತೀನಿ ಅಂದರೆ, ನೀವು ಸಿನಿಮಾ ತಂಡದವ್ರು ನೋಡಿದಾಗ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂದಂಗೆ ಅದು ಬಿಟ್ಟು ಇನ್ನೊಂದು ವರ್ಗದ ಜನನ ಕರ್ಕೊಂಬಂದು ಕೂರಿಸಿ ನೀವು ಸಿನಿಮಾನ ತೋರಿಸಿ ರಿಲೀಸ್ ಮಾಡೋಕ್ಕೆ ಆತರ ಪಡಬೇಡಿ. ಆದಷ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡ್ಕೋಬೋದು ಮಾಡಿ. ಏಕೆಂದರೆ ಎಲ್ಲರೂ ಅಷ್ಟೇ ಸಿನಿಮಾ ಮಾಡೋದು ಗೆಲ್ಲಬೇಕು, ಜನಗಳ ಮನಸ್ಸು ಸಂಪಾದನೆ ಮಾಡಬೇಕು, ಅವ್ರು ಖುಷಿ ಪಡಬೇಕು ಅಂತೇಳಿ ಸಿನಿಮಾ ಮಾಡ್ತೀವಿ. ಕೆಲವೊಂದಷ್ಟು ಸಿನಿಮಾ ಮಾತ್ರ ಆ ರೀತಿ ಅನ್ಕೊಂಡಂಗೆ ರೀಚ್ ಆಗ್ತಾರೆ. ಇನ್ನು ಕೆಲವೊಬ್ರಿಗೆ ಪಾಪ ಕಾರಣಾಂತರಗಳಿಂದ ಆಗಲ್ಲ. ನಿಮ್ಮ ಸಿನಿಮಾನು ಕೂಡ ಜನಗಳಿಗೆ ರೀಚ್ ಆಗಿ ಜನಗಳ ಆಶೀರ್ವಾದ ಪಡಲಿಕ್ಕೆ ನೀವೇನು ಶ್ರಮ ವಹಿಸಲೇಬೇಕು. ಇಲ್ಲಿ ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅನ್ನೋದಿಲ್ಲ. ಸೊ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಟ್ಟ ಕತೆ ಒಳ್ಳೆ ಕತೆ ಅನ್ನೋದು ಇಲ್ಲ. ಇಲ್ಲಿ ಒಳ್ಳೆ ನಿರ್ದೇಶಕ ಕೆಟ್ಟ ನಿರ್ದೇಶಕ ಅನ್ನೋದು ಮಾತ್ರ ಇರೋದು. ಏನು ಸಿನಿಮಾ ಜವಾಬ್ದಾರಿ ಇರ್ತದೆ, ನಿಮ್ಮ ಜವಾಬ್ದಾರಿ ಹೇಗಿರ್ತದೆ. ಸೊ ಇವತ್ತೇನು ನಾವೆಲ್ಲ ಬಂದಿದ್ದೀವಿ, ಈ ಸಿನಿಮಾಗೆ ಹಾರೈಸಿದ್ದೀವಿ. ಅದೇ ರೀತಿ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ಕೂತಿದ್ದಾರೆ. ಅದೇ ರೀತಿ ನಮ್ಮ ಕೆರೆಬೇಟೆ ಹೀರೋ ಗೌರಿಶಂಕರ್ ಅವರು ಇದ್ದಾರೆ. ಅವರು ಅಷ್ಟೇ ಸಿನಿಮಾ ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಥಿಯೇಟರ್ಗಳು ಸಿಗಬೇಕಾದ್ರೂ ಅಷ್ಟೇ ಹೋರಾಟ ಮಾಡಿ ಕಿತ್ಕೊಂಡ್ರು. ಆದಷ್ಟು ಜನಗಳ ಪ್ರಶಂಸೆ ಸಂಪಾದನೆ ಮಾಡಿದ್ರು. ಅವ್ರ ಸಹಕಾರ ಆಶೀರ್ವಾದನೂ ನಿಮ್ಮ ಜೊತೆಲಿರಲಿ. ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರೋ ಎಲ್ಲ ಹಿರಿಯರು ಮತ್ತು ಯೂತ್ಸ್ ಹಿಂದ್ಗಡೆ ಕೂತ್ಕೊಂಡು ಕಿರ್ಚಾಡ್ತಾ ಇದ್ರಲ್ಲ, ಥಿಯೇಟ್ರಲ್ಲೂ ಹಿಂಗೇ ಕಿರ್ಚಾಡಬೇಕು. ಹೆಂಗೆ ಅಂದರೆ ಸೀಡಿಂಗ್ ಕಿತ್ತೋಗೋವರೆಗೂ ನೀವು ಕಿರ್ಚಾಡಬೇಕು. ನಿಮ್ಮ ಸಹಕಾರ ನಿಮ್ಮ ಫೋನ್ ಸ್ಟೇಟಸಲ್ಲಿ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಸಿನಿಮಾ ಸ್ಟೇಟಸ್ಗಳು ಹಾಕ್ಕೊಂಡು ಗೆಲ್ಸೋವರೆಗೂ ನಿಮ್ಮ ಹೋರಾಟ ಇರಲಿ. ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್. ಪ್ರೀತಿಯ ಧನ್ಯವಾದಗಳು. ಕಿವಿ ಮಾತಿಗ ಈ ಸಿನಿಮಾ ರೈಡ್ ಏನು ಸಿನಿಮಾ ಇದೆ, ಆಗಲೇ ಉಮಾಪತಿ ಸರ್ ಹೇಳ್ದಂಗೆ ಅಷ್ಟೊಂದು ಇದ್ರಲ್ಲಿ ಅನುಭವ ಇಲ್ಲ, ನಮ್ಮ ಭಾಷಣ ಮಾಡೋಕ್ಕೆ ಬರೋದಿಲ್ಲ. ಸಿನಿಮಾ ಯಶಸ್ವಿ ಆಗಲಿ. ಆಮೇಲೆ ಏನು ಅವರು ಲಾಂಚ್ ಆಗಿದ್ರು ಫಸ್ಟ್, ಈಗ ಯಾರು ಹೀರೋ ಹೀರೋಯಿನ್ನು ಅವರು ಸಹ ಅವ್ರ ಭವಿಷ್ಯ ಚೆನ್ನಾಗಲಿ, ಮುಂದೆ ಇನ್ನಷ್ಟು ಸಿನಿಮಾಗಳು ತೆಗೀಲಿ, ಇನ್ನಷ್ಟು ಸಿನಿಮಾಗಳಲ್ಲಿ ಅವ್ರ ಅವಕಾಶ ಸಿಗಲಿ ಅಂಥೇಳಿ ಈ ಒಂದು ಇದರಲ್ಲಿ ಕನ್ನಡ ಸಿನಿಮಾಗಳು ಇವತ್ತು ತುಂಬ ನೋಡೋದೇ ಕಷ್ಟ ಆಗಿದೆ. ಬಟ್ ಚೆನ್ನಾಗಿದ್ದಾಗ ಸಿನಿಮಾ ಹುಡ್ಕೊಂಬಂದು ನೋಡ್ತಾರೆ, ಅದಂತೂ ಇದು ಮಾಡ್ತೀನಿ. ಇಂಥ ಎಲ್ಲ ಇಲ್ಲ ಇದರಲ್ಲಿ ಏನು ಯಶಸ್ವಿ ಆಗ್ಬೋದು. ಸಿನಿಮಾದಲ್ಲಿ ಯಶಸ್ವಿ ತುಂಬ ಕಷ್ಟ. ಅದ್ರಾಗೆ ನಮ್ಮ ಮಾದರಿ ಆಗಿರೋ ಉಮಾಪತಿಯವರು, ಅದೇ ರೀತಿ ಉಮಾಪತಿಯವ್ರ ಥರ ನಮ್ಮ ರಾಮಕೃಷ್ಣಪ್ಪರು ಸಹ ಬೆಳೀಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಕ್ಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಯಾವುದೋ ಹಳ್ಳಿನಲ್ಲಿ ಹುಟ್ಟಿದಂಥ ರಾಮಕೃಷ್ಣಪ್ಪ ಯಾವುದೋ ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗಿದ್ದಾರೆ ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಮಗನೂ ಕೂಡ ಹೀರೋ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಮತ್ತು ಅವ್ರ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಮೇಲಾಗಿ ಉಮಾಪತಿ ಸರ್ ಅವ್ರ ಆಶೀರ್ವಾದ ಅವ್ರ ಚಿತ್ರತಂಡಕ್ಕೆ ಇರಲಿ. ಮುಂದೊಂದು ದಿನ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರ ಸಿನಿಮಾದಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಲಿ ಅಂತ ದಯಮಾಡಿ ಕೇಳ್ಕೊತೀನಿ. ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್. ಸಾಂಗ್ಸ್ ಹೇಗಿದೆ ಮೇಡಮ್? ನನಗೆ ತುಂಬ ಇಷ್ಟ ಆಯಿತು. ಸೊ ಹೇಗಿದೆ ಸಾಂಗು? ಎಲ್ಲರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಾಸ್ತಿ ಕಂಪ್ಯೂಟರ್ಸ್ ಯಾವುದು ಮಾಡಿಲ್ಲ, ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಮಾಡಿ. ರೀ ರಿಕಾರ್ಡಿಂಗು ಅಷ್ಟೇ. ರೀ ರಿಕಾರ್ಡಿಂಗ್ ನಮ್ಮ ಮಗ ಉತ್ತಮ್ ಕುಮಾರ್ ಅಂತ ಅಲ್ಲಿದ್ದಾರೆ, ಅವರೇ ಎಲ್ಲ ಮಾಡಿದ್ದು. ಮ್ಯೂಸಿಕ್ ಎಲ್ಲ ನಾನು ಕಂಪೋಸ್ ಮಾಡಿದ್ದು. ಸೊ 6 ಸಾಂಗ್ ಇದೆ. 6 ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಮಿಕ್ಕಿದ್ದೆಲ್ಲ ನಿಮ್ಮ ಕೈಯಲ್ಲಿದೆ, ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ಲರಿಗೂ. ಒಂದು ಖುಷಿ ಏನಂದ್ರೆ ಇಲ್ಲಿ ಯಾರು ಸ್ಟಾರ್ ಕ್ಯಾಸ್ಟ್ ಇಲ್ಲ, ಬಟ್ ಉಮಾಪತಿ ಸರ್ ತುಂಬಾ ಹೊಸಬ್ರಿಗೆ ಇಷ್ಟು ಬಂದು ಕೂತ್ಕೊಂಡು ಇಷ್ಟು ಪೇಷನ್ಸ್ ಅಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು. ಪ್ರತಿಯೊಂದು ಸಿನಿಮಾನ ಆಕ್ಚುಲಿ ಬೆಳೆಸೋದು ಹೇಗಂದ್ರೆ ನಮ್ಮ ಸಿನಿಮಾದವರು ಸಪೋರ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ. ಉಮಾಪತಿ ಸರ್ ಇರೋಂಥ ಪೇಷನ್ಸು ಎಲ್ಲ ಆರ್ಟಿಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್ಗೆ ಇದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲೋ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಭಾನು ಸರ್ ಅವರು ಒಂದು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಪರಿಚಯ ಆಗ್ತಾರೆ. ಇವತ್ತು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿ ಆ ಸ್ಟೇಜ್ನ ಶೇರ್ ಮಾಡ್ತಾ ಇದೀವಿ, ಅದು ಇನ್ನೂ ಖುಷಿ.
ಮತ್ತು ವೆಂಕಟೇಶ್ ಒಳ್ಳೆ ಆರ್ಟಿಸ್ಟು, ಅಪ್ಕಮಿಂಗ್ ಹೀರೋ, ಆ ಹೋಪ್ ನನಗಿದೆ. ಒಳ್ಳೆ ಹಾರ್ಡ್ ವರ್ಕರ್. ಮತ್ತು ನಮ್ಮ ಹೀರೋಯಿನ್ ಕೂಡ ಒಳ್ಳೆ ಆರ್ಟಿಸ್ಟು, ತುಂಬ ಎಫರ್ಟ್ ಹಾಕ್ತಾರೆ. ಮತ್ತು ಇವರು ಆ್ಯಕ್ಚುಲಿ ಒಳ್ಳೆ ಆರ್ಟಿಸ್ಟು. ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸಿದ್ರಿ. ಥ್ಯಾಂಕ್ ಯು. ಸಿನಿಮಾ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಕಿಶೋರ್. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಲ್ರಿಗೂ ನಮಸ್ಕಾರ. ಇವತ್ತು ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಕ್ವಶನ್ಸ್ ಕೇಳ್ತಿದ್ದೆ ಅಥವಾ ನಿಮ್ಮನ್ನು ಕ್ಯಾಪ್ಚರ್ ಮಾಡಿ ಇಲ್ಲಿ ನಾವು ಒಂದಷ್ಟು ಪ್ರೆಸ್ ಮೀಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ. ಆದರೆ ಇವತ್ತು ನಾನು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ದೀನಿ. ಒಂದು ಪ್ರಮೋಷನ್ ಸಿಕ್ಕೋ ಥರ ಆಗಿದೆ. ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗೆಸ್ಟ್ಗಳಿಗೂ ಕೂಡ ನನ್ನ ನಮಸ್ಕಾರಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಉಮಾಪತಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇ ಫಸ್ಟ್ ಇನ್ವೈಟ್ ಮಾಡಿದ್ದೆ, ನಿಮಗೆ ಕಾಲ್ ಮಾಡಿದ್ದೆ. ಅವ್ರು ಏನಂತ ಹೇಳಿದ್ರು ಅಂದರೆ, ಸರ್ ಹೊಸಬ್ರಿಗೆ ಹೆಲ್ಪ್ ಮಾಡಿ ಸರ್ ಅಥವಾ ವಿಶ್ ಮಾಡಿ ಸರ್ ಅಂತ ಕೇಳಿಕ್ಕೆ ಅವ್ರು ಒಂದೇ ಮಾತು ಹೇಳಿದ್ದು, ಬ್ರದರ್ ನಾನು ಬರ್ತೀನಿ ಬ್ರದರ್ ಅಂತ ಹೇಳಿದರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗೌರಿ ಶಂಕರ್ ಸರ್, ಕೆರೆಬೇಟೆ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಪ್ರಮೋಷನಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಇವತ್ತು ಅವ್ರ ಸಿನಿಮಾನ ಅವ್ರು ಅದೇ ಥರ ಗೆಲ್ಸ್ಕೊಂಡ್ರು ಕೂಡ, ಯಾವುದೇ ಸಪೋರ್ಟ್ ಇಲ್ದಲೆ ಓನ್ಲಿ ಪ್ರೇಕ್ಷಕರ ಸಪೋರ್ಟ್ ಇಂದಲೇ ಅವ್ರು ಗೆದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಕೂಡ ಕರೆದಿದ ತಕ್ಷಣ ಬಂದರು. ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟಂತಹ ಭಾನು ತೇಜ ಸರ್, ನನ್ನ 5 ವರ್ಷದ ಮುಂಚೆಲೆ ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ. ಮೀಡಿಯಾಗೆ ಎಂಟ್ರಿ ಆದಮೇಲೆ ನಾನೊಂದಷ್ಟು ವರ್ಕ್ ಮಾಡಿದ್ಮೇಲೆ ಎಲ್ಲ ಸ್ಟಾರ್ಗಳ ಜೊತೆನೂ ಇಂಟರ್ವ್ಯೂಸ್ ಮಾಡಿದ್ದೀನಿ. ನಾನು ಏನು ಸೂಪರ್ ಸ್ಟಾರ್ಸ್ಗಳಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಎಲ್ಲರ ಜೊತೆನೂ ಕೂಡ ಇಂಟರ್ವ್ಯೂ ಆಗಿದೆ ನಂದು. ಸೊ ಆ ಟೈಮಲ್ಲಿ ಸರ್ಗೆ ಇಷ್ಟ ಆಗಿ ಮತ್ತೆ ನನ್ನನ್ನು ಕರೆದಿ ಒಂದು ಅದ್ಭುತವಾದ ಪಾತ್ರ. ಈ ಪಾತ್ರ ಕೆಲವು ಟ್ರೈಲರಲ್ಲಿ ಕಾಣಿಸ್ಕೊಂಡಿಲ್ಲ, ಬಟ್ ಆ ಟ್ರೈಲರಲ್ಲಿ ಅಲ್ದಲೆ ನಾನೇನೋ ಒಂದು ಪಾತ್ರನ ಸೃಷ್ಟಿಸಿದ್ದಾರೆ. ಸೊ ಅದೇ ಇರೋದು ಹಿಡನ್ ಒಂದು ಕ್ಯಾರೆಕ್ಟರ್ ಇರೋದು. ಸೊ ಅದು ಭಾನು ಸರ್ ಕೊಟ್ಟಿರುವಂಥದ್ದು ನನಗೆ ಅದ್ಭುತವಾದ ಕ್ಯಾರೆಕ್ಟರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರಾಮಕೃಷ್ಣ ಸರ್, ಅವರು ಅವ್ರ ಮಗನ ಲಾಂಚ್ ಮಾಡ್ತಾ ಇದ್ದಾರೆ, ಜೊತೆಗೆ ನನ್ನನ್ನು ಅಷ್ಟೇ ಅವ್ರ ಮಗನಷ್ಟೇ ಪ್ರೀತಿಯಿಂದ ನನ್ನ ನೋಡಿಕೊಂಡ್ರು. ಅವ್ರ ಮನೆಯವರು ಕೂಡ ನನ್ನೆಲ್ಲರೂ ಕೂಡ ಅಷ್ಟೇ ಮಗನ ಥರ ನೋಡಿಕೊಂಡ್ರು ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆ್ಯಂಡ್ ಪ್ರತಿಯೊಬ್ಬರು ಕೂಡ, ಕಿಶೋರ್ ಮಾಸ್ಟರ್ ಇರ್ಬೋದು, ನನಗೆ ಡ್ಯಾನ್ಸ್ ಅಂತೂ ಕಲ್ತಿರ್ಲಿಲ್ಲ. ಸೊ ಅವರು ನನಗೆ ಬೇರೆ ರೀತಿಯ ಒಂದು ಕೊರಿಯೋಗ್ರಫಿ ಮಾಡಿ, ಅದು ಕೂಡ ಡ್ಯಾನ್ಸೇ ಮಾಡಿಲ್ಲ ಆ್ಯಕ್ಚುಲಿ. ಸೊ ಅದೊಂದು ಸಾಂಗ್ ಕೂಡ ಪ್ರೀತಿ ಸಾಂಗಲ್ಲಿ ನನ್ನನ್ನು ಆ ರೀತಿಯಾಗಿ ತೋರಿಸಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಸಾಂಗು ಮತ್ತು ಟ್ರೈಲರ್ನ ದಯವಿಟ್ಟು ಶೇರ್ ಮಾಡಿ. ಇವತ್ತು MRT ಮ್ಯೂಸಿಕಲ್ಲಿ ಲಾಂಚ್ ಆಗ್ತಿದೆ ಕೂಡ, ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಸಿದ್ಧಿವಿನಾಯಕ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ರೈಡ್. ಈ ಸಿನಿಮಾದ ಆಡಿಯೋ ಲಾಂಚ್ ಆಗಿದೆ, ಇವತ್ತು ಟ್ರೇಲರ್ ಕೂಡ ಲಾಂಚ್ ಆಗಿದೆ. ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಜೊತೆ ಇರಲಿ. ಸ್ಪೆಷಲಿ ಮಾಧ್ಯಮ ಮಿತ್ರರು, ಹಾಗೆ ಬಂದಿರುವಂತಹ ಎಲ್ಲ ಸ್ನೇಹಿತರು, ಬಂಧು ಬಾಂಧವರು, ಹಿತೈಷಿಗಳು, ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಉಮಾಪತಿ ಸರ್ ಹೇಳಿದ ಹಾಗೆ ನಿಮ್ಮ ಸ್ಟೇಟಸ್ನಲ್ಲಿ ರಾರಾಜಿಸಿ ರೈಡ್. ಇನ್ನು ಮುಂದೆ ಸಿನಿಮಾ ಜರ್ನಿ ಕೂಡ ತುಂಬಾ ಚೆನ್ನಾಗಿರಲಿ ರೈಟ್ ಟೀಮ್ಗೆ ಅಂತ ಹಾರೈಸ್ತಾ, ಕಥೆ ದೂರ ಪ್ರಯಾಣ ಮಾಡಿದಾಗ ಏನಾಗತ್ತೆ, ಎತ್ತಾಗತ್ತೆ, ಹೀರೋಯಿನ್ ಮಿಸ್ ಆಗಿ ಎಲ್ಲಿ ಮತ್ತೆ ವಾಪಸ್ ಸಿಗ್ತಾರಾ ಇಲ್ವಾ ತಿಳಿಬೇಕು ಅಂದ್ರೆ ಬಂದು ಸಿನಿಮಾ ನೋಡಿ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು.